ಒಂದು ಶಾರ್ಟ್ ಮೂವಿಗೆ ಎಷ್ಟು ದಿನ ತಗೊಳುತ್ತೆ ಶೂಟ್ ಮಾಡಕ್ಕೆ? ಒಂದು ವಿಡಿಯೋ ಅಪ್ಲೋಡ್ ಆದ್ಮೇಲೆ ಎಷ್ಟು ದುಡ್ಡು ಬರುತ್ತೆ? ಇದು ಎಲ್ರಿಗೂ ಇರೋ ಯಕ್ಷ ಪ್ರಶ್ನೆ. ಎಷ್ಟು ದುಡ್ಡು ಮಾಡ್ತಾರೆ, ಹೆಂಗ್ ವರ್ಕ್ ಆಗುತ್ತೆ, ಏನ್ ಹೇಳ್ತೀರಾ? ಇದೊಂದು ಪ್ಲಾಟ್ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ಲೇಬೇಕು ಎಲ್ಲಾರ್ಗು. ಅಂದ್ರೆ ಯೂಟ್ಯೂಬ್ ನಾವು ಪರ್ಸನಲಿ ನಾವು ಮಾಡೋದು ಒಂದ್ 2-3 ದಿನ ರಿಹರ್ಸಲ್ ಮಾಡ್ತೀವಿ. ಸ್ಟಾರ್ಟಿಂಗ್ ಜಾಸ್ತಿ ದಿನ ಮಾಡ್ತಾ ಇದ್ವಿ, ಹೊಸ್ದಾಗಿರ್ತಾ ಇತ್ತಲ್ವ ಅವಾಗ. ಸೊ ಇವಾಗ 2 ದಿನ 3 ದಿನ ರಿಹರ್ಸಲ್ ಮಾಡ್ಬಿಟ್ಟು 2 ದಿನ ಮ್ಯಾಕ್ಸಿಮಮ್ 3 ದಿನ ಶೂಟ್ ಮಾಡ್ಬಿಡ್ತೀವಿ. ಸೊ ಅದು ಡೈರೆಕ್ಟರ್ಗಳು ಅದನ್ನ ರೈಟಿಂಗ್ ಮಾಡೋಕ್ಕೇ ಹತ್ತತ್ರ ಒಂದು 15 days 20 days ಒಂದೊಂದು ತಿಂಗಳು ತಗೊಂಡಿರೋ ಉದಾಹರಣೆನೂ ಇದೆ. ಅದಾದಮೇಲೆ ರಿಹರ್ಸಲ್ ಮಾಡಿ ಶೂಟ್ ಮಾಡಿ ಅದನ್ನು ಎಡಿಟ್ ಮಾಡಿ ಮ್ಯೂಸಿಕ್ ಮಾಡಿ ಕಂಪ್ಲೀಟ್ಲಿ ಒಂದು ಶಾರ್ಟ್ ಫಿಲಮ್ ರೆಡಿ ಆಗೋಕ್ಕೆ 1 ತಿಂಗಳು ಹತ್ತತ್ರ ಬೇಕಾಗುತ್ತೆ, ಅವರು ಸ್ಕ್ರಿಪ್ಟ್ ರೈಟಿಂಗ್ ಬಿಟ್ಟು. ಅದಾದಮೇಲೆ ಅಪ್ಲೋಡ್ ಆಗೋಕ್ಕೆ ಇಮಿಡಿಯೇಟಾಗಿ ಅಪ್ಲೋಡ್ ಮಾಡ್ತೀವಿ. ಅಪ್ಲೋಡ್ ಆಗಿ 1 ತಿಂಗಳಾದಮೇಲೆ ಅದ್ರದ್ದು ಪೇಮೆಂಟ್ ಬರೋದು. ಸೊ 1 ಮಿಲಿಯನ್ಗೆ ಅಪ್ರಾಕ್ಸಿಮೇಟ್ ಆಗಿ ಡಿಪೆಂಡ್ಸ್ ಮೇಡಮ್, ಅದು ಡ್ಯೂರೇಷನ್ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಅಪ್ರಾಕ್ಸಿಮೇಟಾಗಿ ಒಂದು 12 ನಿಮಿಷ 13 ನಿಮಿಷ ಡ್ಯೂರೇಷನ್ ಇದೆ ಅಂದ್ಕೊಳ್ಳಿ. ನಿಮಗೆ 1 ಮಿಲಿಯನ್ಗೆ ಒಂದಿಂದಲೇ 1 ಮಿಲಿಯನ್ ಹೋದರೆ ಹತ್ತತ್ರ 80-90 ಹಿಂಗೆಲ್ಲ ಬರುತ್ತೆ. ಒಂದು 3-4 ದಿನ ಆದ್ಮೇಲೆ ಹೋದ್ರೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಈ ತರ ಡಿಪೆಂಡ್ಸ್ ಆಗುತ್ತೆ. 75-90 ಅಂದ್ರೆ 1000. ಆಮೇಲೆ 1 ಮಿಲಿಯನ್ಗೆ ನೀವು ಅನ್ಕೋಬಹುದು ಎಷ್ಟೊಂದು ಶಾರ್ಟ್ ಫಿಲಮ್ಗಳು 12 ಮಿಲಿಯನ್ 10 ಮಿಲಿಯನ್ 8 ಮಿಲಿಯನ್ ಎಲ್ಲ ಹೋಗಿದೆ, ಹಂಗಾರೆ ಲಕ್ಷಾಂತರ ರೂಪಾಯಿ ಬಂದ್ಬಿಟ್ಟಿರ್ತದೆ ಇವ್ರಿಗೆ ಅಂತ. ನಮಗ್ ಬರಲ್ಲ. ಚಾನಲ್ ಓನರ್ಸ್ ಯಾರಿರ್ತಾರೆ ಅವ್ರಿಗೆ ಮಾತ್ರ ಬರುತ್ತೆ. ನಾವೇನಂದ್ರೆ ಶಾರ್ಟ್ ಫಿಲಮ್ ಮಾಡ್ಬೇಕಾದ್ರೆ ಪೇಮೆಂಟ್ ಏನಿದೆ ನಮ್ದು 2 ದಿನದ್ದು ಅದನ್ನ ತಗೊಂಡು ಆಕ್ಟ್ ಮಾಡ್ಬಿಟ್ಟು ಕೊಟ್ಬಿಟ್ಟು ಬಂದಿರ್ತೀವಿ. ಚಾನಲ್ ಓನರ್ಸ್ಗೆ ಅದ್ರ ರೆವೆನ್ಯೂ ಆಗುತ್ತೆ. ನಮ್ಮನ್ನ ನೋಡಿ ಇಷ್ಟೊಂದು ಲಕ್ಷಾಂತರ ರೂಪಾಯಿ ಬರ್ತಾ ಇದೆ ಅಂತ ದಯವಿಟ್ಟು ತಪ್ಪು ತಿಳ್ಕೊಂಬೇಡಿ. ನಮಗ್ ಬರ್ತಾ ಇಲ್ಲ, ಅದು ಚಾನಲ್ ಓನರ್ಸ್ಗಳಿಗೆ ಬರ್ತಾ ಇರುತ್ತೆ. ಯಾರು ಇನ್ವೆಸ್ಟ್ ಮಾಡಿರ್ತಾರೆ ಅವ್ರಿಗೆ ಬರ್ತಾ ಇರುತ್ತೆ. ಸೊ ಇಟ್ ವರ್ಕ್ಸ್ ಲೈಕ್ ದಿಸ್. ಗೌರವ್ ಶೆಟ್ಟಿ ಅವರು 1 ಕೋಟಿ ಮಾಡಿದ್ರು, 2 ಕೋಟಿ ಮಾಡಿದ್ರು, ಅದೆಲ್ಲ ನಾನೇ ಹೇಳಿದ್ರು ನಂಬಲ್ಲ ಜನ. ಅಕಸ್ಮಾತ್ ಆಗಿ 1 ಕೋಟಿ ಸಿಕ್ಕಿದ್ರೆ ಏನ್ ಮಾಡ್ತೀರಾ? ಒಂದ್ ಒಳ್ಳೆ ಸಿನಿಮಾ ಮಾಡ್ತೀನಿ. ಸಿನಿಮಾ ಮತ್ತೆ ಆಮೇಲೆ ಇನ್ನೂ ಜಾಸ್ತಿ ಸಿಕ್ಕಿದ್ರೆ ಇನ್ನೂ ಒಂದು ಒಳ್ಳೆ ಸಿನಿಮಾ ಮಾಡ್ತೀನಿ. ಸಿನಿಮಾಗೆ ಹಾಕೋದು. ಸಿನಿಮಾ ಮಾಡ್ಬೇಕು ಅಂದ್ರೆ ಸಿನಿಮಾ ಅಂದ್ರೆ ಯಾಕೆ ಅಷ್ಟೊಂದು ಪ್ರೀತಿ? ಅದೇ ಮಾಡಕ್ ಬಂದಿರೋದು. ಅಂದ್ರೆ ಈಗ ನೀವು ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀರಾ ಅನ್ಕೊಳ್ಳಿ, ಆ ಬಿಸ್ನೆಸ್ ಹೆವಿ ಪ್ರಾಫಿಟ್ ಆಗ್ಬಿಟ್ಟು ಚೆನ್ನಾಗಿ ದುಡ್ಡು ಬಂತು, ನೀವೇನ್ ಮಾಡ್ತೀರಾ ಹೇಳಿ? ಆ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡಕ್ ಟ್ರೈ ಮಾಡ್ತೀರಾ, ಬೇರೆ ಕಡೆ ಇನ್ವೆಸ್ಟ್ ಮಾಡ್ತೀರಾ, ಬೇರೆ ಬಿಸ್ನೆಸ್ ಅಲ್ಲಿ ಬೇರೆ ಕಡೆ ಔಟ್ಲೆಟ್ ಓಪನ್ ಮಾಡೋದು, ಅಲ್ಲಿ ಇಲ್ಲಿ ಇದು ಮಾಡೋದು, ಎಕ್ಸ್ಪ್ಯಾಂಡ್ ಮಾಡ್ತೀರಾ. ಸೊ ಅದೇ ತರ ಸಿನಿಮಾ, ನೀವು 1 ಕೋಟಿ ಹಾಕ್ಬಿಟ್ಟು ಸಿನಿಮಾ ಮಾಡ್ತೀರಾ, ಒಂದು 5 ಕೋಟಿ ಪ್ರಾಫಿಟ್ ಬಂತು. ಸೊ ನೆಕ್ಸ್ಟ್ ಒಂದು 2-2.5 ಈ ತರ ಒಂದ್ ಸ್ವಲ್ಪ ಲೀನಿಯನ್ಸ್ ತಗೊಂಡು ಸ್ವಲ್ಪ ಪ್ರೊಡಕ್ಷನ್ ಅಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಒಳ್ಳೆ ಸಿನಿಮಾಗೆ ಒಳ್ಳೆ ಕ್ವಾಲಿಟಿಗೆ ಒತ್ತು ಕೊಟ್ಕೊಂಡು ಹಂಗೆ ಹೋಗ್ತಾ ಇರ್ಬೇಕು ನಾವು. ಒಂದೇ ಸಲ ಈಗ ನನಗೆ 15 ಕೋಟಿ 20 ಕೋಟಿ ಅದು ಆಕ್ಚುಲಿ ಇವಾಗಿರೋ ಪರಿಸ್ಥಿತಿಲಿ ಅಷ್ಟು ಹಾಕ್ಲೂಬಾರ್ದು, ವರ್ಕೂ ಆಗಲ್ಲ ಅದು. ಮ್ಯಾಕ್ಸಿಮಮ್ 1.5 ಇನ್ವೆಸ್ಟ್ ಮಾಡಬೇಕು. ಪ್ರಮೋಷನ್ ನೀವು ಎಷ್ಟಾದರೂ ಮಾಡ್ಕೊಬೋದು. ನೀವು ಹೆಂಗ್ ರೀಚ್ ಮಾಡಿಸ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಫೇವ್ರೆಟ್ ಹೀರೋ ಹೀರೋಯಿನ್ ಯಾರು? ನನಗೆ ಫೇವ್ರೆಟ್ ಚಿಕ್ಕದ್ರಿಂದ ಡಿ ಬಾಸೆ ಮೇಡಮ್, ದರ್ಶನ್ ಸರೇ, ಇವಾಗಲೂ ಅವರೇನೆ. ಹೀರೋಯಿನ್ ಬಂದು ರಕ್ಷಿತಾ ಮೇಡಮ್. ಯಾಕೆ ದರ್ಶನ್ ಅವ್ರ ಇಷ್ಟ? ಅಂದ್ರೆ ಚಿಕ್ಕದ್ರಿಂದ ನಾವು ನೋಡ್ಕೊಂಡು ಬಂದಿರೋದೇ ಅವ್ರನ್ನ. ಯಾವ ಕ್ವಾಲಿಟಿ ಇಷ್ಟ ಆಗುತ್ತೆ? ಅವ್ರ ಆರ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇದ್ರೆ ನಮ್ಗೆ ಏನೋ ಒಂಥರ ಎಷ್ಟು ಸಲ ಹಾಕಿದ್ರು ನಾವು ನೋಡ್ತಾನೆ ಇರ್ತೀವಿ ಅವ್ರನ್ನ. ಆ ತರ ಚಿಕ್ಕ ವಯಸ್ಸಿಂದನೂ ನಾವ್ ಯಾವ್ದೇ ಚಾನಲ್ ಹಾಕಿದ್ರು ನಾನು ನಮ್ಮ ಅಣ್ಣ ಇಬ್ರು ದರ್ಶನ್ ಸರ್ ಫ್ಯಾನೇ. ಹಂಗಾಗಿ ಚಿಕ್ಕದ್ರಿಂದ ಅವ್ರದೇ ನೋಡ್ಕೊಂಡು ಸಿನಿಮಾ ನೋಡ್ಕೊಂಡು ಫ್ಯಾನ್ ಆಗಿ ಆಮೇಲೆ ಬರ್ತಾ ಅವ್ರ ವ್ಯಕ್ತಿತ್ವ, ಅವರು ಮಾಡೋ ಕೆಲ್ಸಗಳು ಇದನ್ನೆಲ್ಲ ನೋಡಿ ಅವ್ರ ಮೇಲೆ ಇದ್ದಿದ್ ಗೌರವನೂ ಜಾಸ್ತಿ ಆಯ್ತು. ಬರೀ ಫ್ಯಾನ್ ಆಗಿದ್ವಿ, ಅವ್ರ ಮೇಲೆ ಇದ್ದಿದ್ ಗೌರವ ಅದು ಜಾಸ್ತಿ ಆಯ್ತು. ಈಗಿರೋ ಪ್ರಕರಣ ನೋಡಿದಾಗ ಏನನ್ಸ್ತು? ಗೊತ್ತಿಲ್ಲ ಅದು, ಅಂದ್ರೆ ಅದನ್ನ ನಾನು ಜಡ್ಜ್ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಈಗ ಅಂದ್ರೆ ಅದು ಕಾನೂನು ಇದ್ರಲ್ಲಿ ಬರೋದ್ರಿಂದ ನಾವು, ಬಟ್ ಅವ್ರ ಮೇಲಿರೋ ಪ್ರೀತಿ 100% ಕಾಯ್ತಾ ಇದೀವಿ, ಬಂದೇ ಬರ್ತಾರೆ. ಅಂದ್ರೆ ಅವ್ರ ಮೇಲಿರೋ ಪ್ರೀತಿ ಅಂತೂ ಯಾವತ್ತೂ ಕಡಿಮೆ ಆಗಲ್ಲ, ಅವ್ರ ಮೇಲಿರೋ ಅಭಿಮಾನ ಅಂತೂ ಯಾವತ್ತೂ ಕಡಿಮೆ ಆಗಲ್ಲ, ಹಿಂಗೇ ಇರುತ್ತೆ ಬದುಕಿರೋರ್ಗು. ಹೀರೋಯಿನ್ ಯಾರು ಇಷ್ಟ? ರಕ್ಷಿತಾ ಮೇಡಮ್. ಅವ್ರ ಪೇರೇ ಇಷ್ಟ. ಇವತ್ತಿಗೂ ಯಾವ್ದಾದ್ರು ಚಾನಲ್ ಅಲ್ಲಿ ಅವ್ರದ್ದು ಸಿನಿಮಾ ಬರ್ತಾ ಇದ್ರೆ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೇನೆ ಕೊಡೋದು ನೋಡಕ್ಕೆ. ಬೇರೆ ಕ್ರಶ್ ಈಗಿರುವಂತ ಹೀರೋಯಿನ್ಗಳಲ್ಲಿ? ವಸಂತ ಅವರು. ಓಕೆ, ನೆಕ್ಸ್ಟ್ ಮೊನ್ನೆ ಒಂದು ಹಿಂಗೆ ಯಾವ್ದೋ ಚಾನಲ್ ಕೂತ್ಕೊಂಡು ರುಕ್ಮಿಣಿ ವಸಂತ ಅವ್ರು ಇಷ್ಟ ನನ್ಗೆ, ಅವ್ರು ಕ್ರಶ್ ಅಂತ ಹೇಳಿದೆ. ಕೆಳಗಡೆ ಯಾರೋ ಒಬ್ಬ ಕಮೆಂಟ್ ಹಾಕಿದ, ಇವನ್ ಮೂತಿಗೆ ರುಕ್ಮಿಣಿ ವಸಂತ್ ಬೇಕಂತೆ ಅಂತ. ನಾನ್ ಬೇಕು ಅಂತ ಹೇಳಿಲ್ಲಪ್ಪ, ನನ್ ಕ್ರಶ್ ಇಷ್ಟ ಅವರು ಅಂತ ಹೇಳಿದಷ್ಟೇ. ಕಾಮೆಂಟಿಗೆ ಉತ್ತರ ಕೊಡ್ತೀಯಾರ ನೋಡಿ. ಈಗ ಯಾರಪ್ಪ ಅದು ಕಾಮೆಂಟ್ ಹಾಕಿದ್ದು? ಪಾಪ ಅವ್ರು ಹಾಕ್ತಾ ಇರ್ತಾರೆ. ನಿಮಗೆ ಕೊಟ್ಟಂತ ವಿಯರ್ಡ್ ಕಾಮೆಂಟ್, ತುಂಬಾ ನಗು ಬಂದಿರೋಂತ ಕಾಮೆಂಟ್ ಯಾವ್ದು? ಅಯ್ಯೋ ತುಂಬಾ ಇದೆ ಮೇಡಮ್.
ನಗು ಬಂದಿರೋ ಕಾಮೆಂಟ್ಸ್ ಯಾವುದಿದೆ ಯಾವ್ದು ನಿಮಗೆ ತುಂಬಾ ನೋಡಿ ಓವರ್ವೆಲ್ಮಿಂಗ್ ಅನ್ಸುತ್ತೆ? ಅಂದರೆ ಖುಷಿಯಾಗಿತ್ತು ಕಮೆಂಟ್ಸ್ಗಳು ಅಂದರೆ ಈಗ ನನ್ನ ಅಕೌಂಟಿಗೆ ಬಂದ್ಬಿಟ್ಟು ನನ್ನ ಪ್ರೊಫೈಲಿಗೆ ಬಂದ್ಬಿಟ್ಟು ನನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡೋರು ಬೇರೆ, ಅದಕ್ಕೆ ನನ್ನ ಫಾಲೋವರ್ಸ್ ಆಗಿರ್ತಾರೆ ಅಥವಾ ಇವ್ನು ನೋಡ್ತಾನೆ ಆ ಥರ. ಬಟ್ ಯಾವುದೋ ಒಂದು ಬೇರೆ ಚಾನಲಲ್ಲಿ ಅಥವಾ ಯಾವುದೋ ಒಂದು ಪೇಜ್ ನೆಗೆಟಿವ್ ಕಾಮೆಂಟ್ಸ್ ಹೇಳಿ ಮಾಡಿಸ್ತಾರೆ ಅಂತ ಅನ್ಸುತ್ತಾ ನಿಮಗೆ? ಅಂದರೆ ಯಾರೋ ಹೇಳ್ಬಿಟ್ಟು ಮಾಡಬೇಕು ಅನ್ನೋದೆಲ್ಲ ಏನಿಲ್ಲ ಮೇಡಮ್. ಅವ್ರಿಗೆ ಏನೋ ಒಂದು ಫ್ರಸ್ಟ್ರೇಷನ್ ಇರುತ್ತೆ. ಅಂದರೆ ಎಲ್ಲರ ಐಡಿಯಾಲಜಿನೂ ಒಂದೇ ಥರ ಇರಲ್ಲ. ಕೆಲವೊಬ್ರು ಐಡಿಯಾಲಜಿ ಬೇರೆ ಇರುತ್ತೆ, ಕೆಲವೊಬ್ರು ಏನಂತಾರಲ್ಲ ಅವ್ರ ಚಾಯ್ಸಸ್ ಬೇರೆ ಥರ ಇರುತ್ತೆ, ಅವ್ರ ಆಪ್ಷನ್ಗಳು ಬೇರೆ ಥರ ಇರುತ್ತೆ, ಅವರು ಸಿನಿಮಾ ನೋಡೋ ರೀತಿ ಬೇರೆ ಥರ ಇರುತ್ತೆ. ಸೊ ಎಲ್ಲರನ್ನೂ ಒಪ್ಪಿಸ್ತೀವಿ, ಏಕೆಂದರೆ ನಮ್ಮ ಜನಸಂಖ್ಯೆ ಏನು ಕಡಿಮೆ ಇದೆಯಾ ಮೇಡಮ್? 7 ಕೋಟಿ ಜನಸಂಖ್ಯೆನ ನಾವು ಒಪ್ಪಿಸ್ಬೇಕು ಎಲ್ಲಾರನ್ನೂ ಅಂದರೆ ಇಲ್ಲ, ಅದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ನಮಗೆ ನೆಗೆಟಿವ್ ಹಾಕೋಕ್ಕಿಂತ ಪಾಸಿಟಿವ್ ಕಮೆಂಟ್ಸ್ಗಳು ಜಾಸ್ತಿ ಬರೋದ್ರಿಂದ ನಾವು ಅದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಪ್ರಪೋಸಲ್ಸ್ ಬಂದಿದ್ಯಾ ಇನ್ಸ್ಟಾಗ್ರಾಮ್ ಅಲ್ಲಿ? ಅಯ್ಯೋ ನಿಜವಾಗ್ಲೂ ಬಂದಿಲ್ಲ ಬಿಡಿ ಮೇಡಮ್. ನಾನೇನೋ ನೀವು ಅಯ್ಯೋ ಅಂತ ಹೇಳಿದಾಗ ಬರ್ತಾನೆ ಇರ್ತವೆ ಅಂತ ಹೇಳ್ತೀನಿ ಅನ್ಕೊಂಡ್ರ 100% ಯಾವುದು ಬಂದಿಲ್ಲ. ಒಂದು ಪ್ರಪೋಸಲ್ ಬಂದಿಲ್ವಾ ಇದುವರೆಗೂ? ಅಂದ್ರೆ ಗೊತ್ತಿಲ್ಲ. ಫ್ಯಾನ್ ಈಗ ಹೊರಗಡೆ ಹೋದಾಗ ಯಾರಾದ್ರೂ ಬಂದ್ ಸೆಲ್ಫಿ ಕೇಳಿದ್ರೆ ಏನ್ ಅನ್ಸುತ್ತೆ? ಖುಷಿ ಆಗುತ್ತೆ ಒಳಗಡೆನೆ. ಆ ಫೀಲಿಂಗ್ ಹೆಂಗಿರುತ್ತೆ? ಅದು ಹುಡುಗಿರ್ ಕೇಳಿದಾಗ ಏನ್ ಅನ್ಸುತ್ತೆ? ಖುಷಿ ಆಗುತ್ತೆ. ಓಕೆ, ಅಂದ್ರೆ ಅವರು ಏನೋ ಒಂದು ಕೆಲ್ಸದ ಮೇಲೆ ಹೋಗ್ತಾ ಇರ್ತಾರೆ, ಏನೋ ಒಂದು ಸ್ಟ್ರೆಸ್ ಪ್ರೆಷರಲ್ಲಿ ಹೋಗ್ತಾ ಇರ್ತಾರೆ. ಅಂಥವ್ರು ನಮಗೋಸ್ಕರ ನಿಂತ್ಕೊಂಡು 2 ನಿಮಿಷ ಟೈಮ್ ಕೊಟ್ಟು ಸೆಲ್ಫಿ ತಗೊಂಡು ಖುಷಿಯಿಂದ 2 ಮಾತು ಆಡೋಗ್ತಾ ಇದಾರಲ್ಲ, ಅದಕ್ಕಿಂತ ಇನ್ನೇನು ಬೇಕು? ಮಾಡೋ ಕೆಲಸ ವರ್ಕ್ ಆಗ್ತಾ ಇದೆ ಅಂತ ಅಷ್ಟೇ.